ಮಾನ್ಯ ಸಂಸದರು ಬೆಂಗಳೂರು ಗ್ರಾಮಾಂತರ. ಎಲ್ರಿಗೂ ನಮಸ್ಕಾರ. ಇವತ್ತು ಚನ್ನಪಟ್ಟಣದ ಯಲಕೇರಿ ಗೇಟ್ ಲೆವೆಲ್ ಕ್ರಾಸಿಂಗ್ 47ನೇ ಈ ಜಂಕ್ಷನ್ನಲ್ಲಿ ಇರತಕ್ಕಂಥ ರೈಲ್ವೆ ಮೇಲ್ ಸೇತುವೆ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಬಂದಿರತಕ್ಕಂಥ ಕೇಂದ್ರದ ರೈಲ್ವೆ ಮತ್ತು ಜಲಶಕ್ತಿ ಸಚಿವರಾದಂಥ ಆತ್ಮೀಯರಾದಂಥ ವಿ ಸೋಮಣ್ಣ ಅವರೇ ಮತ್ತು ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಹಾಗೂ ಮೂಲಸೌಕರ್ಯ ಅಭಿವೃದ್ಧಿ ಇಲಾಖೆ ಸಚಿವರಾದಂಥ ಹಿರಿಯ ಸಚಿವರಾದಂಥ ಶ್ರೀ ಎಂ.ಬಿ. ಪಾಟೀಲ್ ಅವರೇ ಮತ್ತು ಈ ಭಾಗದ ಜನಪ್ರಿಯ ಶಾಸಕರಾದಂಥ ಆತ್ಮೀಯರಾದಂಥ ಯೋಗೇಶ್ವರ್ ಅವರೇ ಹಾಗೂ ನಮ್ಮ ಜಿಲ್ಲಾಧಿಕಾರಿಗಳಾದಂಥ ಯಶವಂತ್ ಗುರ್ಕರ್ ಅವರೇ ಹಾಗೂ ಎಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಜನಪ್ರತಿನಿಧಿಗಳೇ ಹಾಗೂ ಈ ಭಾಗದ ಎಲ್ಲ ಗ್ರಾಮಸ್ಥರೇ, ತಮ್ಮೆಲ್ಲರಿಗೂ ನನ್ನ ಹೃದಯ ಸ್ಪರ್ಶಿ ಧನ್ಯವಾದಗಳು ಮತ್ತು ನಮಸ್ಕಾರಗಳು. ಅಂದರೆ ಸುಮಾರು 12 ವರ್ಷಗಳ ಹಿಂದೆ ಇಲ್ಲಿ ಒಂದು ಲೆವೆಲ್ ಕ್ರಾಸಿಂಗ್ 47ರಲ್ಲಿ ಒಂದು ಮೇಲ್ಸೇತುವೆ ಆಗಬೇಕು ಅನ್ನುವ ಕಾಮಗಾರಿಗೆ ಏನು ಅನುಮೋದನೆ ಸಿಕ್ತು, ಇದು ಹಂತವಾಗಿ ಇವತ್ತು ಆಗಿ ಕಳೆದ ನವೆಂಬರ್ 25ರಲ್ಲಿ ಇದು ಸಾರ್ವಜನಿಕರಿಗೆ ಮುಕ್ತವಾಯಿತು. ಇದು ಲೆವೆಲ್ ಕ್ರಾಸಿಂಗ್ 47 ಏನಿದೆ ಇದು ಅಂತ. ಅಂದರೆ ಇದು 22 ಕೋಟಿ ರು ವೆಚ್ಚದಲ್ಲಿ ಇವತ್ತು ಮೇಲ್ಸೇತುವೆ ಇವತ್ತು ಉದ್ಘಾಟನೆ ಆಗಿದೆ, ಲೋಕಾರ್ಪಣೆ ಆಗಿದೆ. ಇದು ಕೇಂದ್ರ ಸರ್ಕಾರದ ರೈಲ್ವೆ ಇಲಾಖೆ ಮತ್ತು ರಾಜ್ಯ ಸರ್ಕಾರ ಎರಡೂ ಜಂಟಿಯಾಗಿ ಇದಕ್ಕೆ ಹಣವನ್ನು ಕೂಡಿಸಿದೆ. 22 ಕೋಟಿ ವೆಚ್ಚದಲ್ಲಿ ಆಗಿರತಕ್ಕಂಥ ಈ ಮೇಲ್ಸೇತುವೆಗೆ ನಾನು 3 ವಾರಗಳ ಹಿಂದೆ ನಮ್ಮ ಕೇಂದ್ರ ಸಚಿವರಾದಂಥ ಸೋಮಣ್ಣ ಅವರಿಗೆ ಒಂದು ಪತ್ರ ಬರೆದೆ. ಯಲಕೆರೆ ಬ್ರಿಡ್ಜು ಏನಿದೆ, ಈ ರೋಡ್ ಓವರ್ ಬ್ರಿಡ್ಜು ಈಗಾಗಲೇ ಸಾರ್ವಜನಿಕರು ಸ್ವಯಂ ಪ್ರೇರಿತರಾಗಿ ಅವರೇ ಉದ್ಘಾಟನೆ ಮಾಡಿದ್ದಾರೆ. ಆದರೆ ನಾವು ಅಧಿಕೃತವಾಗಿ ನಾವು ಇದನ್ನು ಉದ್ಘಾಟನೆ ಮಾಡಬೇಕು ಎನ್ನುವ ವಿಚಾರವನ್ನು ಅವರ ಗಮನಕ್ಕೆ ತಂದೆ. ಅವರು ಇಲ್ಲ, ಇದನ್ನು ಇವತ್ತು ಈ ದಿನ ಮಾಡೋಣ, 29ನೇ ತಾರೀಕು ಇದನ್ನು ಉದ್ಘಾಟನೆ ಮಾಡೋಣ ಅಂತ ಬಂದರು. ಯಾವಾಗಲೂ ಅಷ್ಟೇ ಇದು ಕಾರ್ಯಕ್ರಮ ಇದು ಫಿಕ್ಸ್ ಆಗಿದ್ದು 10:45ಕ್ಕೆ. 10:45ಕ್ಕೆ ಅವರು ವಿಶೇಷ ಟ್ರೈನ್ನಲ್ಲಿ ಬಂದರು. ಅದರ ಅರ್ಥ ಏನಾಗುತ್ತೆ ಅಂದರೆ, ಇವತ್ತು ನೀವು ಗಡಿಯಾರ ನೋಡ್ಬೋದು ಅಥವಾ ಇಂಡಿಯನ್ ರೈಲ್ವೆ ಟೈಮ್ ನೋಡ್ಬೋದು. ಯಾಕೆಂದರೆ ಪ್ಲೇನ್ಗಳು, ಏರೋಪ್ಲೇನ್ಗಳು ಸರಿ ಸಮಯಕ್ಕೆ ಬರ್ತಾ ಇಲ್ಲ. ಆದರೆ ಭಾರತದ ರೈಲ್ವೆ ಇಲಾಖೆ ಎಷ್ಟು ಶಿಸ್ತಿನಿಂದ ಕೆಲಸ ಮಾಡ್ತಾ ಇದೆ ಅಂದರೆ, ನೀವು ವಾಚ್ ನೋಡ್ಬೋದು ಅಥವಾ ರೈಲ್ವೆ ಟೈಮ್ ನೋಡಿ ವಾಚ್ ನೋಡ್ಬೋದು, ಅಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಹೀಗಾಗಿ ಇನ್ನೊಂದು ಬಹಳ ಮುಖ್ಯವಾದದ್ದು, ಯಾಕೆಂದರೆ ಇದು ಈ ಕಡೆ ದೊಡ್ಡ ಇದು ಚನ್ನಪಟ್ಟಣದ ಭಾಗದಲ್ಲಿ ಹೋಗೋದ್ರಿಂದ ಮೈಸೂರು ಬೆಂಗಳೂರು ನಡುವೆ ಪ್ರತಿದಿನ ಸುಮಾರು 50 ರೈಲ್ಗಳು ಓಡಾಡ್ತಾ ಇದ್ದಾವೆ. 50 ರೈಲ್ಗಳು. ಅದರಿಂದ ಮೊದಲೇನಾಗಿತ್ತು, ಲೆವೆಲ್ ಕ್ರಾಸಿಂಗ್ ಅಲ್ಲಿ ಈ ಭಾಗದ ಚನ್ನಪಟ್ಟಣ ಭಾಗದ ಈ ಭಾಗದ ಜನರುಗಳಿಗೆ ಮತ್ತು ವಿದ್ಯಾರ್ಥಿಗಳಾಗ್ಬೋದು, ಕಾರ್ಮಿಕರಾಗ್ಬೋದು, ಆಫೀಸ್ ಹೋಗೋರಾಗ್ಬೋದು ಅಥವಾ ಆಸ್ಪತ್ರೆಗೆ ಹೋಗೋದಾಗ್ಬೋದು, ಎಲ್ಲರಿಗೂ ಬಹಳ ತೊಂದರೆ ಇತ್ತು. ಎಷ್ಟೋ ಜನ ಲೆವೆಲ್ ಕ್ರಾಸಿಂಗ್ ಅನ್ನಲ್ಲಿ ಯಾಕೆಂದ್ರೆ ಪ್ರತಿ 10 ನಿಮಿಷ 20 ನಿಮಿಷಕ್ಕೆ ಟ್ರೈನ್ ಬರ್ತಾನೆ ಇತ್ತು. ಹೀಗಾಗಿ ಬಹಳ ಅನಾನುಕೂಲ ಆಗಿತ್ತು. ಇವತ್ತು ಇದಾಗಿರೋದು ಈ ಭಾಗದ ಜನರಿಗೆ ನಿಜವಾಗ್ಲೂ ಒಂದು ಸಂಪರ್ಕವನ್ನ ಕೊಡುತ್ತೆ. ಇದು ವಾಹನ ಸವಾರರಿಗಾಗ್ಬೋದು ಮತ್ತು ಬೇರೆ ವಿದ್ಯಾರ್ಥಿಗಳಿಗಾಗ್ಬೋದು ಅಥವಾ ಸಾರ್ವಜನಿಕರಿಗಾಗ್ಬೋದು. ಯಾಕೆಂದ್ರೆ ಈ ಕಡೆ ಕಣ್ವಾಗೂ ಹೋಗ್ತಾರೆ, ಈ ಭಾಗದಲ್ಲಿ ಕಣ್ವಾಗೂ ಹೋಗ್ತಾರೆ. ದೆನ್ ದೊಡ್ಡವರ್ಸರಳ್ಳಿ ಅಂತ ದೇವಸ್ಥಾನನೂ ಕೂಡ, ಇಲ್ಲಿ ಒಂದು ದೊಡ್ಡ ದೇವಸ್ಥಾನ ಕೂಡ ಇದೆ, ಅದಕ್ಕೂ ಹೋಗ್ತಾರೆ. ಸೊ ಹೀಗಾಗಿ ಈ ಮೇಲ್ಸೇತುವೆ ನಿಜವಾಗ್ಲೂ ಒಂದು ಲೈಫ್ ಲೈನ್ ಅಂತಾನೆ ಹೇಳ್ಬೋದು ಈ ಭಾಗದ ಜನರಿಗೆ. ಮತ್ತು ಇನ್ನೊಂದು ಏನು ಅಂದ್ರೆ, ಈಗ ಲೆವೆಲ್ ಕ್ರಾಸಿಂಗ್ 47 ಏನಿದೆ, ಹಿಂದೆ ಏನು ಲೆವೆಲ್ ಕ್ರಾಸಿಂಗ್ ಗೇಟ್ ಏನಿತ್ತು, ಇವಾಗ ಇದು ಉದ್ಘಾಟನೆ ಆದ್ಮೇಲೆ ಇಲ್ಲಿ ಕೇವಲ ವಾಹನಗಳು ಓಡಾಡುತ್ತೆ. ಆದ್ರೆ ಆ ಲೆವೆಲ್ ಕ್ರಾಸಿಂಗ್ 47 ಅಲ್ಲಿ ಜನ ಓಡಾಡ್ತಾರೆ. ಅದರಿಂದ ಅಲ್ಲಿ ಒಂದು ಸ್ಕೈ ವಾಕ್ ಅನ್ನ ಮಾಡತಕ್ಕಂತ ಕೆಲಸವನ್ನು ಮಾಡಬೇಕಾಗಿದೆ. ಈಗಾಗಲೇ ಸ್ಕೈ ವಾಕ್ಗೆ ಈಗ ರೈಲ್ವೆ ಇಲಾಖೆ ಮಂಜೂರು ಕೂಡ ಮಾಡಿದೆ. ಬಹುಶಃ ಆದಷ್ಟು ಬೇಗ ಲೆವೆಲ್ ಕ್ರಾಸಿಂಗ್ ಮಾಡಬೇಕು. ಯಾಕೆಂದ್ರೆ ಮಾಮೂಲಿ ಜನ ಈ ಬ್ರಿಡ್ಜ್ ಮೇಲೆ ಬರಕ್ಕಾಗೋದಿಲ್ಲ, ಇಲ್ಲಿ ವಾಹನಗಳು ಮಾತ್ರ ಬರುತ್ತೆ. ಮಾಮೂಲಿ ಜನ ಅಲ್ಲಿ ಪಕ್ಕದಲ್ಲಿ ಇರತಕ್ಕಂಥ ಲೆವೆಲ್ ಕ್ರಾಸಿಂಗ್ ಅಲ್ಲೇ ಹೋಗ್ಬೇಕಾಗಿದೆ. ಹಾಗಾಗಿ ನಾನು ಮೊನ್ನೆ ರೈಲ್ವೆ ಇಲಾಖೆ ಸೋಮಣ್ಣನವರ ಗಮನಕ್ಕೂ ತಂದಿದ್ದೇನೆ. ಈಗ ಆಲ್ರೆಡಿ ಅದು ಮಂಜೂರಾಗಿದೆ. ಬಹುಶಃ ಇನ್ನು 2 ಟೆಂಡರ್ ಕೂಡ ಕರೆದಿದ್ದಾರೆ.
ಇನ್ನೊಂದು ಕೆಲವೇ ದಿನಗಳಲ್ಲಿ ಅದು ಕಾಮಗಾರಿ ಪ್ರಾರಂಭ ಆಗುತ್ತೆ. ಇನ್ನು ಕೆಲವು ವಿಚಾರಗಳಿದೆ. ಇವತ್ತು ಮೆಮೊ ಟ್ರೈನ್ ಕೂಡ ಓಡಾಡ್ತಾ ಇದೆ, ಚನ್ನಪಟ್ಟಣ ಮತ್ತು ಬೆಂಗಳೂರಿಗೆ ಓಡಾಡ್ತಾ ಇದೆ. ಒಂದು ಪ್ಯಾಸೆಂಜರ್ ಟ್ರೈನು 10:45ಕ್ಕೆ ಬಿಡುತ್ತೆ ಇವಾಗ ಚನ್ನಪಟ್ಟಣ. ಈಗ ಚನ್ನಪಟ್ಟಣ ಬೊಂಬೆಯ ನಾಡು ಅಂತೀವಿ, ಇದು ಬೊಂಬೆಯ ಬೀಡು ಅಂತೀವಿ. ಅದಕ್ಕೆ ಆ ಟ್ರೈನ್ಗೆ ಏನು ಇವತ್ತು ಪ್ಯಾಸೆಂಜರ್ ಟ್ರೈನ್ ಇದೆ ಚನ್ನಪಟ್ಟಣಕ್ಕೆ ಚನ್ನಪಟ್ಟಣದಿಂದ ಬೆಂಗಳೂರಿಗೆ ಹೊರಡುವ ಟ್ರೈನ್ ಇದೆ, ಅದನ್ನ ಗೊಂಬೆ ಎಕ್ಸ್ಪ್ರೆಸ್ ಅಥವಾ ಬೊಂಬೆ ಎಕ್ಸ್ಪ್ರೆಸ್ ಅಂತ ಹೆಸರ ಇಟ್ಟರೆ ಬಹಳ ಅನುಕೂಲ ಆಗುತ್ತೆ. ಬೊಂಬೆ ಎಕ್ಸ್ಪ್ರೆಸ್ ಅಂತಲಾರು ಇಡಿ, ಅಥವಾ ಬೊಂಬೆ ಪ್ಯಾಸೆಂಜರ್ ಟ್ರೈನ್ ಅಂತನಾರು ಇಡ್ಬೋದು, ಅಥವಾ ಗೊಂಬೆ ಪ್ಯಾಸೆಂಜರ್ ಟ್ರೈನ್ ಅಂತನಾರು ಇಡ್ಬೋದು. ಅದಕ್ಕೆ ಅದು ಒಂದು ಮಹತ್ವ ಬರುತ್ತೆ ಅಂತ ನನ್ನ ಅನಿಸಿಕೆ. ಅದನ್ನು ಕೂಡ ಮಾಡಿಕೊಡ್ಬೇಕು. ಹೀಗಾಗಿ ಇವತ್ತು ಭಾರತ ರೈಲ್ವೆ ಇಲಾಖೆ ಹೊಸ ಇತಿಹಾಸವನ್ನೇ ಬರೆದಿದೆ. 98% ಇವತ್ತು ಎಲೆಕ್ಟ್ರಿಫಿಕೇಶನ್ ಆಗಿದೆ, ವಿದ್ಯುತ್ಕರಣ ಆಗಿದೆ. ನೋಡಿ, ಇವತ್ತು ಇರಾನು, ಇಸ್ರೇಲು, ಅಮೆರಿಕದ ಯುದ್ಧಗಳಾದರೂ ಕೂಡ ಟ್ರೈನ್ಗೆ, ಯಾಕೆಂದ್ರೆ ಡೀಸೆಲ್ ಅಲ್ಲೇ ನೋಡಲ್ಲ ಟ್ರೈನ್ ಇವಾಗ ಭಾರತದ ರೈಲುಗಳು. ಹೀಗಾಗಿ ಯಾವುದೇ ಸಮಸ್ಯೆಗಳನ್ನ ಎದುರಿಸಲಿಲ್ಲ. ಸೋಮಣ್ಣನವರು ನಿಜವಾಗ್ಲೂ ಪಾದರಸದ ರೀತಿ ಕೆಲಸ ಮಾಡ್ತಾ ಇದ್ದಾರೆ, ಅವರ ಇತಿಮಿತಿಯಲ್ಲಿ ಪಾದರಸದ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಇವತ್ತು ನಿಮಗೆ ಆಗಾಗಲೇ ಗೊತ್ತು, ಬಹಳ ದಿನಗಳ ಕನಸಾಗಿತ್ತು ಒಡೆಯರ್ ಎಕ್ಸ್ಪ್ರೆಸ್ ಅನ್ನ ರಾಮನಗರದಲ್ಲಿ ನಿಲ್ಲಿಸಬೇಕು, ಅದಕ್ಕೆ ಒಂದು ಸ್ಟಾಪ್ ಕೊಡಬೇಕು ಅಂತ. ಅದು ಸೋಮಣ್ಣನವರ ಕ್ರಿಯಾಶೀಲತೆಯಿಂದ ಅದಾಗಿ ಈಗ ಆಲ್ರೆಡಿ ಒಡೆಯರ್ ಎಕ್ಸ್ಪ್ರೆಸ್ ರಾಮನಗರದಲ್ಲಿ ನಿಲ್ತಾ ಇದೆ. ಅದಕ್ಕೋಸ್ಕರ ಈ ಭಾಗದ ಜನರ ಪರವಾಗಿ ಸೋಮಣ್ಣನವರನ್ನ ನಾನು ಮುಕ್ತಕಂಠದಿಂದ ಅಭಿನಂದಿಸ್ತೇನೆ. ಇನ್ನೊಂದು, ಇದು ಆನೇಕಲ್ಲಿನ ಸಮಸ್ಯೆ. ಅದು ರಾಮನಗರ ಜಿಲ್ಲೆಯ ಸಮಸ್ಯೆ ಅಲ್ಲ, ಆದರೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಸದಸ್ಯರ ವ್ಯಾಪ್ತಿಯಲ್ಲಿ ಆನೇಕಲ್ಲು ಕೂಡ ಬರುತ್ತೆ. ಅದರಿಂದ ಆನೇಕಲ್ಲು ಟೌನ್ ಅಲ್ಲಿ, ಅದನ್ನ ಗೇಟ್ ವೇ ಆಫ್ ಆನೇಕಲ್ ಅಂತ ಹೇಳ್ತೀವಿ. ಆನೇಕಲ್ ಟೌನ್ನ ಒಂದು ಮುಖ್ಯ ದ್ವಾರದಲ್ಲಿ ಲೆವೆಲ್ ಕ್ರಾಸಿಂಗ್ 112 ಇದೆ. ಇದೇ ರೀತಿ ಲೆವೆಲ್ ಕ್ರಾಸಿಂಗ್ 112 ಅದು ಕೂಡ ಬಹಳ, ಅದು ಟ್ರಾಫಿಕ್ ಜಾಮ್ ಆಗಿ ರೈಲ್ಗಳು ಬಂದಂತ ಸಂದರ್ಭದಲ್ಲಿ 1 ಕಿಲೋಮೀಟರ್ ಇವತ್ತು ಟ್ರಾಫಿಕ್ ಜಾಮ್ ಆಗುತ್ತೆ ಆ ಕಡೆ ಈ ಕಡೆ ವಾಹನ ಸವಾರರಿಗೆ. ಅದರಿಂದ ಅದನ್ನ ಆದಷ್ಟು ಬೇಗ ಲೆವೆಲ್ ಕ್ರಾಸಿಂಗ್ 112ರಲ್ಲಿ ಯಾವುದು ನಮ್ಮ ಇದು ಆನೇಕಲ್ ಟೌನ್ 112 ಲೆವೆಲ್ ಕ್ರಾಸಿಂಗ್ ಅನ್ನಲ್ಲಿ ಆದಷ್ಟು ಬೇಗ ಕಾಮಗಾರಿಯನ್ನು ಕೈಗೆತ್ತಿಕೊಂಡು ಆ ಭಾಗದ ಜನರಿಗೆ ಅನುಕೂಲ ಮಾಡಿಕೊಡ್ಬೇಕು. ಯಾಕೆಂದ್ರೆ ಇದೇ ರೀತಿ ಇದೊಂದು ನಿಜವಾಗ್ಲೂ ಒಂದು ಇಂಜಿನಿಯರಿಂಗ್ ಮಾರ್ವೆಲ್ ಅಂತಲೇ ಹೇಳಬೇಕಾಗುತ್ತೆ ಇದು ಎಲಿಕೆರೆ ಬ್ರಿಡ್ಜ್. ಯಾಕೆಂದ್ರೆ ಇವಾಗ ಇಲ್ಲಿ ದೊಡ್ಡ ಗೋಡೆ ಬಂದಿದೆ, ಆದ್ರೆ ಅದು ಕಟ್ಟುವಾಗ ನೋಡಿದ್ರೆ ಪಿಲ್ಲರ್ ಹೈಟೇ ಸುಮಾರು 40 ಅಡಿ 50 ಅಡಿ ಪಿಲ್ಲರ್ಗಳಿದೆ, ಕಂದಕ ಇತ್ತು ಇಲ್ಲಿ. ಅದರಿಂದ ಇದನ್ನ ನಿರ್ಮಾಣ ಮಾಡಿದಂತ ಇದಕ್ಕೆ ವಿನ್ಯಾಸ ಕೊಟ್ಟಂತ ಇಂಜಿನಿಯರ್ಗಳನ್ನ ಮತ್ತು ಇದರ ಕಾಂಟ್ರಾಕ್ಟರ್ಗಳನ್ನ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸ್ತೇನೆ ನಾನು. ರೈಲ್ವೆ ಇಲಾಖೆಯ ಅಧಿಕಾರಿಗಳನ್ನ, ಇಂಜಿನಿಯರ್ ಅನ್ನ ಕೂಡ ನಾನು ಅಭಿನಂದಿಸ್ತೇನೆ. ಯಾಕೆಂದ್ರೆ ಇಟ್ ವಾಸ್ ಎ ವೆರಿ ಟಫ್ ಥಿಂಗ್, ಆಕ್ಚುಲಿ ಇಟ್ ವಾಸ್ ನಾಟ್ ಎನ್ ಈಸಿ ಕನ್ಸ್ಟ್ರಕ್ಷನ್. ಮತ್ತೊಂದು ಬಹಳ ಮುಖ್ಯವಾದದ್ದು, ನಮ್ಮ MB ಪಾಟೀಲ್ ಅವರಲ್ಲಿ ಒಂದು ಮನವಿ ಇದೆ. ನಾವು ಈ ರೈಲ್ವೆ ಬ್ರಿಡ್ಜ್ ಇಂದ ಇಳಿದ ಮೇಲೆ, ಇದು ರೈಲ್ವೆ ಇಲಾಖೆಗೆ ಸೇರಿದಂತ ಮೇಲ್ಸೇತುವೆ, ಅದು ಇಳಿದಾದ್ಮೇಲೆ ನಗರಸಭೆಗೆ ಸೇರುತ್ತೆ ಆ ರಸ್ತೆ, PWDಗೆ ಸೇರುತ್ತೆ. ಅದು ಬಹಳ ಕಿರಿದಾಗಿದೆ. ಅದನ್ನ ನಗರಸಭೆ ಮತ್ತು PWD ಇಲಾಖೆ ಎರಡೂ ಸೇರಿ ಆ ರಸ್ತೆಯ ಅಗಲೀಕರಣ ಆಗಬೇಕು ಅಂತ ನನ್ನ ಮನವಿ ಮಾಡ್ತಾ ಇದ್ದೇನೆ. ಅಲ್ಲದೆ ಇದ್ರೆ ಏನಾಗುತ್ತೆ, ಇದು ದೊಡ್ಡ ಬ್ರಿಡ್ಜ್ ಆಗಿರೋದ್ರಿಂದ ಬಹಳ ವಾಹನಗಳು ಬರುತ್ತೆ, ಅದರಿಂದ ಅದು ಮುಂದೆ ಅದು ಚಿಕ್ಕದಾಗೋದ್ರಿಂದ ಅನಾನುಕೂಲ ಆಗುತ್ತೆ. ಹೀಗಾಗಿ ಮತ್ತೊಮ್ಮೆ ನಮ್ಮ ಸೋಮಣ್ಣನವರನ್ನ ಈ ಸಂದರ್ಭದಲ್ಲಿ ನಾವೆಲ್ಲ ಸೇರಿ ಮುಕ್ತಕಂಠದಿಂದ ಅಭಿನಂದಿಸೋಣ. ಯಾಕೆಂದ್ರೆ ಅವರಿಂದ ಈಗ ಇನ್ನೆರಡು ವಿಚಾರ, ಬಹುಶಃ ಅಕ್ಟೋಬರ್ ಮತ್ತು ನವೆಂಬರ್ಗೆ ರಾಮನಗರದ ರೈಲ್ವೆ ನಿಲ್ದಾಣ ಮತ್ತು ಚನ್ನಪಟ್ಟಣದ ರೈಲ್ವೆ ನಿಲ್ದಾಣ ಉನ್ನತೀಕರಣ ಅದ ಕಾಮಗಾರಿ ಮುಗಿದು ಅದು ಲೋಕಾರ್ಪಣೆ ಆಗುತ್ತೆ. ಇವೆರಡು ನಿಲ್ದಾಣಗಳಿಗೆ ಆಗಿರತಕ್ಕಂಥ ವೆಚ್ಚ 35 ಕೋಟಿ ರೂಪಾಯಿ. 35 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ಚನ್ನಪಟ್ಟಣದ ರೈಲ್ವೆ ಸ್ಟೇಷನ್ ಮತ್ತು ರಾಮನಗರದ ರೈಲ್ವೆ ಸ್ಟೇಷನ್ ಉನ್ನತೀಕರಣ ಕೂಡ ಆಗುತ್ತೆ. ಹೀಗಾಗಿ ಇವತ್ತು ಭಾರತದ ರೈಲ್ವೆ ಇಲಾಖೆ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅಂದ್ರೆ, ಮೊದಲೆಲ್ಲ ಏನಾಗಿತ್ತು ಅಂದ್ರೆ ಸ್ಪೀಡ್ ಕಡಿಮೆ ಇತ್ತು, ಟ್ರೈನ್ದು ಶಬ್ದ ಜಾಸ್ತಿ ಇತ್ತು. ಆದರೆ ಈಗ ಕಳೆದ 12 ವರ್ಷದಲ್ಲಿ ಈ ಆಧುನೀಕರಣ ಆಗಿರೋದ್ರಿಂದ
ತಂತ್ರಜ್ಞಾನವನ್ನು ಅಳವಡಿಸಿಕೊಂಡಿರತಕ್ಕಂಥ ಈಗ ನಮ್ಮ ರೈಲ್ಗಳು ಯಾವ ರೀತಿ ಹೋಗ್ತಾ ಇದೆ ಅಂದರೆ ಶಬ್ದ ಕಡಿಮೆ ಸ್ಪೀಡ್ ಜಾಸ್ತಿ ಇದೆ, ಶಬ್ದ ಕಡಿಮೆ ಸ್ಪೀಡ್ ಜಾಸ್ತಿ ಇದೆ. 3 ವಂದೇ ಭಾರತ್ ಟ್ರೈನ್ಗಳನ್ನು ಕೂಡ ನಮ್ಮ ಸಚಿವರು ಕರ್ನಾಟಕಕ್ಕೆ ಕೊಟ್ಟಿದ್ದಾರೆ. ಇನ್ನೂ ಹೆಚ್ಚು ವಂದೇ ಭಾರತ್ ಟ್ರೈನ್ಗಳು ಮೆಮ್ಮ ಟ್ರೈನ್ ಅನ್ನು ಕೊಡಲಿ. ಈ ಕಾರ್ಯಕ್ರಮಕ್ಕೆ ಬಂದಂತ ತಮ್ಮೆಲ್ಲರಿಗೂ ನನ್ನ ಸವಿ ನಮಸ್ಕಾರಗಳು.